ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯಶು ದೀಪಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ, ಡೇ ಇನ್ ಮೈ ಲೈಫ್ ಅಂತ. ಸೊ ಇವತ್ತು ನಾನು ಎದ್ದಿದ್ದು 6 o'clockಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಚಳಿ ಆಗ್ತಾಯಿತ್ತು ಅಂತ ಬಿಸಿನೀರು ಕುಡಿತಾ ಇದ್ದೀನಿ ನಾನು. ಸೊ ಎಲ್ರಿಗೂ ಇವತ್ತು ಡೇಟ್ ಬಂದು 25th. ಸೊ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್. ಇವತ್ತು ನಾನು ಮಮ್ಮಿ ರಜಾ ಇದೆ ಅಂದ್ಬಿಟ್ಟು ಅಜ್ಜಿ ನೋಡೋದು, ಅಜ್ಜಿಗೆ ಹುಷಾರಿಲ್ಲ ಅಂತ ಇದ್ರು. ಅಜ್ಜಿ ಅಂದರೆ ನಮ್ಮ ಮಮ್ಮಿ ಇದ್ದಾರಲ್ಲ ಅವರ ಅಮ್ಮ, ಹುಷಾರಿಲ್ಲ ಅಂತ ಇದ್ರಲ್ಲ. ಸೊ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಬಂದು ಟ್ರೈನಲ್ಲಿ. ಸೊ ಟ್ರೈನ್ಗೆ ಹೋದ್ಮೇಲೆ ಸಿಗ್ತೀನಿ. ಆ್ಯಕ್ಚುಲಿ ಟ್ರೈನ್ ಬಂದು 7:30 ಸಮಥಿಂಗ್ ಟೈಮ್ ಆಗ್ತಾಯಿದೆ. ಹೇಳಿದ್ನಲ್ಲ ಬೇಕು ಅನ್ನೋ ಟೈಮಲ್ಲೇ ಎಲ್ಲ ಲೇಟ್ ಆಗುತ್ತೆ ಅಂತ. ಸೊ ಇವತ್ತು ಸ್ವಲ್ಪ ಬೇಗ ರೆಡಿ ಆಗಿಬಿಟ್ಟು ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ನೋಡಿ ಹಲೋ, ಇದೇನಾ ಪಪ್ಪ? ಇದೇನಾ ಕಾರೇಕಲ್? ಇಲ್ಲಿ ನಿಲ್ಸುತ್ತಾ ಮುಂದೆ ಹೋಗ್ಬಿಡುತ್ತಾ? ಇವಾಗ ತಾನೇ ನಾವು ಜಸ್ಟ್ ಆನೇಕಲ್ಗೆ ಬಂದು ಇಳಿದ್ವಿ. ನಾವು ಮಾಮಗೋಸ್ಕರ ವೇಟಿಂಗ್. ಅವರೇ ಬಂದು ಕರ್ಕೊಂಡು ಹೋಗೋದು. ಇಲ್ಲಿಂದ ಸ್ವಲ್ಪ ದೂರ ಇದೆ. ಸೊ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಮಮ್ಮಿ ಅಲ್ಲಿ ಕೂತಿದ್ದಾರೆ. ಲಡ್ಡುನು ಕರ್ಕೊಬಂದಿದ್ದೀವಿ. ಲಡ್ಡುನ ಯಾಕೆ ಕರ್ಕೊಬಂದಿದ್ದೀವಿ ಅಂದರೆ ಅಜ್ಜಿಗೆ ಲಡ್ಡು ನೋಡಬೇಕು ಅಂತ ಜಾಸ್ತಿ ಇಷ್ಟ. ಸೊ ಯಾವಾಗ ವೀಡಿಯೋ ಕಾಲಲ್ಲಿ ನೋಡ್ತಾ ಇದ್ರು. ಹಾಗೆ ಹುಷಾರಿಲ್ವಲ್ಲ, ನೋಡಲಿ ಪಾಪುನ ಅಂತ ಅಂದ್ಬಿಟ್ಟು ವೀಡಿಯೋ ಕಾಲಲ್ಲಿ ಅವ್ರಿಗೆ ನೆಟ್ ಆನ್ ಮಾಡೋದು, ಟಚ್ ಸ್ಕ್ರೀನ್ ಫೋನ್ ಅವರೇ ಈಸ್ಕೊಂಡಿದ್ದಾರೆ ಪಾಪುನ ನೋಡಬೇಕು ಅಂತಲೇ. ಆದರೆ ಅವ್ರಿಗೆ ನೆಟ್ ಆನ್ ಮಾಡೋದಕ್ಕೆ ಬರಲ್ಲ, ಯಾರಾದರೂ ಬರೋವರೆಗೂ ಕಾಯಬೇಕು. ಅದಕ್ಕೆ ಯಾಕೆ ಸುಮ್ಮನೆ, ಹೆಂಗಿದ್ರು ಮನೇಲೇ ಇರ್ತೀನಲ್ಲ, ಒಂದು ಶಾರ್ಟ್ ಟ್ರಿಪ್ ಥರ ಆಗುತ್ತೆ ಅಂದ್ಬಿಟ್ಟು ನಾನು ಲಡ್ಡುನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅಜ್ಜಿ ನೋಡ್ತಾರೆ. ಮತ್ತು ಅಲ್ಲೋಗಿ ಅಜ್ಜಿ ಹೇಗಿದ್ದಾರೆ ಅಂತ ಅಜ್ಜಿ ಜೊತೆ ಮಾತಾಡಿಸ್ತೀನಿ. ಮತ್ತು ಅಜ್ಜಿನ ನೋಡೋದಕ್ಕೆ ನಮ್ಮಮ್ಮ, ಚಿಕ್ಕಿ ಅವರೆಲ್ಲ ಬರ್ತಿದ್ದಾರೆ. ಸೊ ಅವ್ರನ್ನೂ ವೀಡಿಯೋದಲ್ಲಿ ಇಂಟ್ರಡ್ಯೂಸ್ ಮಾಡ್ತೀನಿ. ನೋಡೋಣ. ನಮ್ಮ ಮಾಮ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀವಿ. ಬಂದಮೇಲೆ ಹತ್ಕೊಂಡು ಹೋಗ್ತೀವಿ. ಲಡ್ಡು ಮಾ, ಲಡ್ಡು ಮಾ, ಅಲ್ಲಿ 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 ಚಿನ್ನಿ, ಅಲ್ಲಿ ಚಿನ್ನಿ, ಅಲ್ಲಿ ಚಿನ್ನಿ, ಅಲ್ಲಿ 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 ಆ ಕಡೆ ತಿರುಗಿ ಮಾ ಮಾ, ಅಲ್ಲಿ ಚಿನ್ನಿ, ಮಮ್ಮಿ ನೋಡಲ್ಲಿ, ಮಮ್ಮಿ ಮಮ್ಮಿ ಲಡ್ಡು. ನೋಡ್ದೆ ನೋಡ್ದೆ ಆರ್ಮ ಅದು ಊದ್ಕೊಂಡಿರೋದು ನೋಡು, ಹೆಂಗ್ ಊದ್ಕೊಂಡವನೆ. ಆಕೆಮ್ಮ ಹೊಟ್ಟೆ ಎಷ್ಟ ಕರಿತೀನಿ ಬಾರೆ, ದಪ್ಪ ಇವಳೆ ಏನ್ ಹೇಳ್ತಾಳೆ ಯಶು, ಮಮ್ಮಿ ಬುರ್ರೇನೆ ಕದ್ ನಿಲ್ಬೇಕಾದ್ರೆ ಏನ್ ಮಾಡ್ಬೇಕು? ಒಂದ್ ದೆಬ್ಬೆ ಹಾಕಿ ಕಟ್ಬಿಡೋಣ, ಹಿಂದಕ್ಕೆ ಒಂದ್ ದೆಬ್ಬೆ ಹಾಕ್ಬಿಟ್ಟು ಬಿಂದೆ ಕಟ್ಬಿಡು. 5 ತಿಂಗಳು ನಿಲ್ತದೆ. ಸಣ್ಣ ಇದ್ರೆ 3 ತಿಂಗಳು ನಿಲ್ಲೋದ. ದಪ್ಪ ಬುರ್ರೆ ದಪ್ಪ, ಬುದ್ಧಿ ಇಲ್ಲ ನನ್ನ ಮಗನಗ. ಎತ್ತು ಕೈ ಶೀ, ಅವ್ರಮ್ಮ ಊಟ ಹಾಕಿಲ್ಲ ಅಂತೆ ಅವನಿಗೆ. ಹೌದಮ್ಮ? ಇದು ರಿಮೋಟ್ ಮಾಡಿರೋ ತಪ್ಪನ್ನ ಮನ್ಸಲ್ಲಿ ಇಟ್ಕೊಳ್ದೆ ದಯವಿಟ್ಟು ಒಂದ್ಸಲ ನನಗೆ ಕ್ಷಮಿಸಿ. ಏನ್ ಮಾಡ್ತಾ ಇದ್ದೀನಿ? ಊಟ ಮಾಡ್ತಾ ಇದ್ದೀನಿ. ಏನು ಹೋಗ್ತೀಯಾ? ಏನು ಅನಿಸ್ತೀರನ್ನೇ ಕೊಗ್ತಾ ಇರ್ತಾನೆ. ಓಯಮ್ಮ ಲಡ್ಡುಮ್ಮ, ಅಜ್ಜಿಗೆ ಓಯ್ ಅಂಬಿಡು, ಓಂಬಿಡಮ್ಮ, ಕಿಚ್ಬಿಡಮ್ಮ, ಕುಚ್ಬಿಡು. ನೋಡಿದ್ರೆ ಯಾರನ್ನ ನೋಡ್ದಂಗೆ ಆಗ್ತದೆ ಹೇಳು.
ಚಿಕ್ಕಪ್ಪ ನೋಡ್ದಂಗ ಗಿರೀಶ್ ಮಾಮನ ಮನು ಚೆನ್ನಾಗಿದ್ಯಾ? ಮುಗಿತಾ ಮದ್ವೆ ಬಿಸಿ ಎಲ್ಲ? ಇನ್ನ ಇಲ್ಲ ಮುಗಿಯಲ್ಲ, ಇನ್ನ 6 ತಿಂಗಳು ವರ್ಷ ಮುಗಿಯಲ್ಲ. ಚಿನ್ನಿ ಅವನ್ಗೆ ಗಂಡ್ಮಕ್ಳು ಅಂದ್ರೆ ಇಷ್ಟ ಇಲ್ಲ ಅಂತ. ಅವನ್ಗೆ ಹೆಣ್ಮಗು ಇಷ್ಟ ಅಂತೆ. ಗಂಡ್ ಮಕ್ಳೇ ಆಗೋದು. ಕರೆಕ್ಟ್. ಇಲ್ಲ ಸುಮ್ಮನೆ ಯಾರು ಬೇಕು ನೀಕ ಅಂದ್ರೆ ನನ್ ತಂಗಿ ಬೇಕು. ನಾನೇನೇನ್ ತಗೋತೀನಿ ಗೊತ್ತಾ, ನನ್ ತಂಗಿ ಕಾಂತಾನೆ ಅವನು. ಅಲ್ಲ ಮಗ್ನೆ ನೋಡಿ ಮಾಮಗ್ ನೀನ್ ಇಷ್ಟ ಏನಾದ್ರೆ ಸಾಕು. ಹೆಣ್ಣು ಬೇಕಂತೆ ಮಾಮಗ, ಹೆಣ್ಣು ಬೇಕಂತೆ. ಹೆಣ್ಣು ಮಗು. ನೋಡಿ ಗೈಸ್, ನಮ್ ಚಿಕ್ಕಿ ಬಂದಿದ್ದಾರೆ ಇಲ್ಲಿ. ನಾವು ಬಂದಿರೋದು 8 ಗಂಟೆಗೆ, ಅವ್ರು ಬಂದಿರೋದು 1 ಗಂಟೆಗೆ. ಎಷ್ಟು ಅವರ್ ಕಾಯಿಸಿದಾರೆ ನೋಡಿ. ನಿನ್ನ ಕಿರು ಪರಿಚಯನ ನೀನೇ ಮಾಡ್ಕೊಂತಿಯಲ್ಲ, ನಾನೇ ಮಾಡ್ಲ? ನೀನೇ ಮಾಡಮ್ಮ. ಇವ್ರು ಯಾರು ಅಂದ್ರೆ ನಮ್ಮಮ್ಮ ತಂಗಿ ಲಡ್ಡು. ಬಂದ್ರೆ ಸಾಕು, ಅಳ್ತೈತೆ ಇದು ಲಡ್ಡು. ನಮ್ಮ ತಂಗಿನೂ ಹೌದು, ನಮ್ಮ ಅಜ್ಜಿ ಕೊನೆ ಮಗಳು ಹೌದು, ನನ್ಗೆ ಚಿಕ್ಕಿನೂ ಹೌದು, ಇವ್ರಿಗೆ ನಂಬರ್ 3 ನಂಬರ್ 3 ಅಜ್ಜಿರಿ. ಅಲ್ಲ ಬಂಗಿರಿ. ಇಲ್ಲ ಚುಮ್ಮೇರಿ ಹಾಯ್ ಮಾಡ್ಬಿಡು. ಹಾಯ್ ಗಾಯ್ಸ್. ಅದನ್ನು ವಿಡಿಯೋ ಮಾಡ್ಬಿಡು. ನಮ್ಮ ನೋಡಿ ಗೈಸ್, ನಮ್ಮಮ್ಮಂಗೆ ಹುಷಾರಿಲ್ಲ ಪಾಪ, ಸುಸ್ತಾಗ್ಬಿಟ್ಟಿದ್ದಾರೆ, ವೀಕ್ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಎನರ್ಜಿ ಬರ್ಲಿ ಅಂತ ಜೀನಿ ತಗೋಬಿಟ್ಟು ಕೊಡ್ತಾ ಇದೀನಿ. ಯೂಸ್ ಆಗುತ್ತೆ ಅನ್ನೋದು ಹೇಳ್ಬಿಡು. ಅಂತಿದ್ವಿ. ಆಮೇಲೆ ಇನ್ನೊಂದು ಗೈಸ್, ಇದು ಎಲ್ಲಕ್ಕೂ ಒಳ್ಳೇದು, ಸುಸ್ತೆಲ್ಲ ಕಮ್ಮಿ ಮಾಡುತ್ತೆ. ಆಮೇಲೆ ಏನ್ ಗೊತ್ತಾ, ಶುಗರ್ ಇರೋರು ಉಪ್ಪು ಹಾಕೊಂಡು ಕುಡೀರಿ, BP ಇರೋರು ಬೆಲ್ಲ ಹಾಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಗೈಸ್. ಓಕೆನಾ? ಅದನ್ನ ಹೆಂಗ್ ಮಾಡೋದಂತ ನಮ್ ಚಿಕ್ಕಿ ಇವಾಗ ತೋರಿಸ್ತಾರಂತೆ. ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ನಾನು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು. ಓಕೆ ನೋಡಿ, ಇದು 2 ಪ್ಯಾಕೆಟ್ ಇರುತ್ತೆ. ಓಪನ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ ಗೈಸ್, ಇಲ್ಲ ಅಂದರೆ ಅದು ಇದಾಗ್ಬಿಡುತ್ತೆ. ಓಪನ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡು ಡೈಲಿ 1 ಗ್ಲಾಸ್ ವಾಟ್ರಿಗೆ 1 ಸ್ಪೂನ್ ಪೌಡ್ರ್ ಮಾತ್ರ ಹಾಕಿ, ಇಲ್ಲ ಅಂದರೆ ಅದು ಉಪ್ಪಿಟ್ಟಾಗ್ಬಿಡುತ್ತೆ. ಓಕೆನಾ? ತಿರುಗಿಸ್ತಾ ಇದ್ರು ರೆಡಿ ಆಗುತ್ತೆ. ತಿರುಗಿಸಿದ್ಮೇಲೆ ನಮ್ಮ ಅಜ್ಜಿ ಕೊಡ್ತಾರಲ್ಲ, ಆವಾಗ ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ನಮ್ಮ ಚಿಕ್ಕಿ ನೋಡಿ ಜೀನಿ ರೆಡಿ ಮಾಡಿದ್ದಾರೆ. ನಮ್ಮ ಅಜ್ಜಿ ಕೊಡ್ತೀನಿ ನಾನು, ಬನ್ನಿ ಕೊಡೋಣ. ಅಜ್ಜಿ ಎದ್ದೋ ಬಿಸಿ ಆಯ್ತಾ? ಇಷ್ಟೊಂದು ಹೇಳ್ಕೋಬೇಡ. ನೀರು ಇರೋದು ಕುಡಿಯೋ. ನಮಗೆ ಅಂದರೆ ಸ್ವಲ್ಪ ಬೆಲ್ಲ ಹಾಕೋಬೇಕು, ಪೇಷಂಟಿಗೆ ಅಂದರೆ ಕರೆಕ್ಟ್ ಆಗಿರುತ್ತೆ. ಅಮ್ಮ ಶುಗರ್ ಐತಲ್ಲ, ಅದಕ್ಕೆ ಕಮ್ಮಿ. ಬಾರ್ವಡೆಗೂ ಎಲ್ಲ ಕಾಳೆಲ್ಲ ಪುಡಿ ಮಾಡಿ ಅದೇ ಸ್ವೀಟೇ ಮಕ್ಕಳು ಅದು ಉಂಡೆ ಮಾಡಿಕೊಡ್ತಾರೆ. ಫುಡ್ ಪೌಡ್ರ್ ಇಲ್ಲೆಲ್ಲ ಹಸುಗಳವ್ರು ಕೊಡ್ತಾರೆ. ಅಜ್ಜಿ ಹತ್ರ ಏನು ಹೇಳಿಸ್ತೀನಿ. ಅಜ್ಜಿ, ನಾನು ಹೇಳ್ದಂಗೆ ಹೇಳಾಯ್ತಾ? ನನ್ನ ಮೊಮ್ಮಗಳು ಮಾಡೋ ನಮ್ಮ ಮೊಮ್ಮಗಳು ಮಾಡೋ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಮ್ಮ ಅಜ್ಜಿನೇ ಹೇಳಿದ್ದಾರೆ ಗೈಸ್, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು 500 ಫಾಲೋವರ್ಸ್ ಮಾಡಿಬಿಡಿ. ಅಲ್ಲ ಬಂಗಿರಿ, ಇವಾಗ ತಾನೇ ಜಸ್ಟ್ ಮನೆಗೆ ಬಂದ್ವಿ. ಟ್ರೈನು ಲೇಟ್ ಆಗುತ್ತೆ ಅಂತ, ಈವ್ನಿಂಗ್ ಟ್ರೈನ್ 9 o'clock ಇದೆ ಅಂತೆ. ಸೊ ಅದಕ್ಕೆ ನಾವು ಬಸ್ಸಲ್ಲೇ ಬಂದುಬಿಟ್ವಿ. ಇವಾಗ ತಾನೇ ಜಸ್ಟ್ ಬಂದಿದ್ದು. ಅಡುಗೆ ಮಾಡ್ಕೊಂಡು ತಿಂದರೆ ನಮ್ಮ ಡೇ ಹೇಗಿತ್ತು
ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಯಶು ದೀಪಕ್ ಯೂಟ್ಯೂಬ್ ಚಾನಲ್. ಬೇಗ 500 ಸಬ್ಸ್ಕ್ರೈಬರ್ಸ್ ಮಾಡಿ ಗೈಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ.